ಎಲ್ಲರಿಗೂ ನಮಸ್ಕಾರ. ಸಮಾಸದ ವಿಧಗಳು: ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ಬಹುವ್ರೀಹಿ ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ತತ್ಪುರುಷ ಸಮಾಸ. ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಮಾಸವಾಗುವಾಗ ಲೋಪವಾದರೆ ಅದುವೇ ತತ್ಪುರುಷ ಸಮಾಸ. ಉದಾಹರಣೆಗಳು: ಹುಲಿಯಿಂದ ಪ್ಲಸ್ ಭಯ, ಹುಲಿಯ ಭಯ. ಕೈಯಿಂದ ಪ್ಲಸ್ ಕಾಣಿಕೆ, ಕೈಗಾಣಿಕೆ. ರತ್ನದಿಂದ ಖಚಿತ ಪ್ಲಸ್ ರತ್ನ ಖಚಿತ. ಭಯದಿಂದ ಪ್ಲಸ್ ಭರಿತ, ಭಯಭರಿತ. ಕಣ್ಣಿನಿಂದ ಪ್ಲಸ್ ಕುರುಡ, ಕಣ್ಣುಗುರುಡ. ವಯಸ್ಸಿನಿಂದ ಪ್ಲಸ್ ವೃದ್ಧ, ವಯೋವೃದ್ಧ. ತೇರಿಗೆ ಪ್ಲಸ್ ಮರ, ತೇರುಮರ. ಇಲ್ಲಿದೆ ನೋಡಿ, ಇವಷ್ಟು ಉದಾಹರಣೆಗಳು. ಇವಾಗ ಮುಂದೆ ನೋಡೋಣ. ಕರ್ಮಧಾರೆಯ ಸಮಾಸ. ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವೈಶಿಷ್ಟ್ಯ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರೆಯ ಸಮಾಸವೆನ್ನುತ್ತೇವೆ. ಇಲ್ಲಿ ಉತ್ತರ ಪದ ಅರ್ಥವು ಪ್ರಧಾನವಾಗಿರುತ್ತದೆ. ಉದಾಹರಣೆಗಳು: ಕೆಂಪಾದ ಪ್ಲಸ್ ತಾವರೆ, ಕೆಂದಾವರೆ. ಹರಿದು ಪ್ಲಸ್ ಮೋಡ, ಕಾರ್ಮೋಡ. ಹಳೆಯದು ಪ್ಲಸ್ ಬಟ್ಟೆ, ಹಳೆಬಟ್ಟೆ. ಇನಿದು ಪ್ಲಸ್ ಸರ, ಇಂಚರ. ಹಿರಿದು ಪ್ಲಸ್ ಜೇನು, ಹೆಜ್ಜೇನು. ಚಿಕ್ಕದು ಮಗು ಪ್ಲಸ್ ಚಿಕ್ಕ ಮಗು. ಹೊಸದು ಕನ್ನಡ ಪ್ಲಸ್ ಹೊಸಗನ್ನಡ. ತಂಪಾದ ಗಾಳಿ ಪ್ಲಸ್ ತಂಗಾಳಿ. ಇಲ್ಲಿದೆ ನೋಡಿ ಅಷ್ಟು ಉದಾಹರಣೆಗಳು. ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಉದಾಹರಣೆಗಳು: ಎರಡು ಪ್ಲಸ್ ಮುಡಿ, ಇಮ್ಮಡಿ. ಎರಡು ಪ್ಲಸ್ ಕೆಲ, ಇಕ್ಕೆಲ. ದಶ ಪ್ಲಸ್ ಮುಖ, ದಶಮುಖ. ಮೂರು ಪ್ಲಸ್ ಗಾವುದ, ಮೂರುಗಾವುದ. ಮೂರು ಪ್ಲಸ್ ಬಟ್ಟೆ, ಮೂವಟ್ಟೆ. ಮೂರು ಪ್ಲಸ್ ಮಡಿ, ಮುಮ್ಮುಡಿ. ಮೂರು ಪ್ಲಸ್ ಗಾವುದ, ಮುಗಾವುದ. ಮೂರು ಪ್ಲಸ್ ಬಟ್ಟೆ, ಮೂಗಟ್ಟೆ. ಪಂಚ ಪ್ಲಸ್ ಇಂದ್ರಿಯ, ಪಂಚೇಂದ್ರಿಯ. ಸಪ್ತಗಳಾದ ಪ್ಲಸ್ ಸ್ವರಗಳು, ಸಪ್ತಸ್ವರಗಳು. ಇಲ್ಲಿದೆ ನೋಡಿ ಅಷ್ಟು ಉದಾಹರಣೆಗಳು. ಓಕೆ, ನೆಕ್ಸ್ಟ್ ಇವಾಗ ಬಹುವ್ರೀಹಿ ಸಮಾಸ. ಎರಡು ಅಥವಾ ಹೆಚ್ಚು ಪದಗಳು ಸೇರಿ ಸಮಾಸವಾಗುವ ಆ ಪದಗಳ ಅರ್ಥ ಮುಖ್ಯವಾಗಿದ್ದು ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಬರುವುದಕ್ಕೆ ಬಹುವ್ರೀಹಿ ಸಮಾಸ ಎಂದು ಕರೆಯುವುದು. ಉದಾಹರಣೆಗಳು: ಹಣೆಯಲ್ಲಿ ಪ್ಲಸ್ ಕಣ್ಣುಳ್ಳವ, ಹಣೆಗಣ್ಣ. ಮೂರು ಪ್ಲಸ್ ಕಣ್ಣುಳ್ಳವ, ಮುಕ್ಕಣ್ಣ. ಕಡಿದು ಪ್ಲಸ್ ರಾಗವುಳ್ಳವ, ಕಡುರಾಗಿ. ನಾಲ್ಕು ಪ್ಲಸ್ ಮೊಗವುಳ್ಳವ, ನಾಲ್ಮುಗ. ಕೆಂಪು ಪ್ಲಸ್ ಕಣ್ಣುಳ್ಳವ, ಕೆಂಗಣ್ಣ. ಕೂರ ಪ್ಲಸ್ ಇಲ್ಲದು, ಕೂರಲಿ. ಇಲ್ಲಿವೆ ನೋಡಿ ಅಷ್ಟು ಉದಾಹರಣೆಗಳು. ಮುಂದೆ ಅಂಶಿ ಸಮಾಸ. ಪೂರ್ವ ಪದವು ಅಂಗವಾಚಕವಾಗಿಯೂ ಉತ್ತರ ಪದವು ಅಂಶಿವಾಚಕವಾಗಿದ್ದು ಪೂರ್ವ ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸಕ್ಕೆ ಅಂಶಿ ಸಮಾಸ ಎನ್ನುವರು. ಉದಾಹರಣೆಗಳು: ಬೆಳಗಿನ ಪ್ಲಸ್ ತುದಿ, ತುದಿ ಬೆರಳು. ಮೈಯ ಪ್ಲಸ್ ಹೊರಗೆ, ಹೊರಮೈ. ಕಣ್ಣ ಪ್ಲಸ್ ಕಡೆ, ಕಡೆಗಣ್ಣ. ತುಟಿಯ ಪ್ಲಸ್ ಕೆಳಗು, ಕೆಳದುಟಿ. ಕಣ್ಣ ಪ್ಲಸ್ ಕಡೆ, ಕಡೆಗಣ್ಣು. ಕೆರೆಯ ಪ್ಲಸ್ ಕೆಳಗು, ಕೆಳಗೆರೆ. ಇಲ್ಲಿದೆ ನೋಡಿ ಉದಾಹರಣೆಗಳು. ಇವಷ್ಟು ಉದಾಹರಣೆಗಳು. ದ್ವಂದ್ವ ಸಮಾಸ. ಎರಡು ಅಥವಾ ಅನೇಕ ನಾಮಪದಗಳು ಸಹ ಯೋಗ ತೋರುವಂತೆ ತೋರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗುಳ್ಳ ಸಮಾಸಕ್ಕೆ ನಾವು ದ್ವಂದ್ವ ಸಮಾಸ ಎಂದು ಕರೆಯುತ್ತೇವೆ. ಉದಾಹರಣೆಗಳು: ಧನವು ಪ್ಲಸ್ ಧಾನ್ಯವು, ಧನಧಾನ್ಯಗಳು. ಕಷ್ಟನು ಪ್ಲಸ್ ಅರ್ಜುನಗೂ, ಕೃಷ್ಣನು ಪ್ಲಸ್ ಅರ್ಜುನನು, ಕೃಷ್ಣಾರ್ಜುನರು. ಗಿಡವು ಪ್ಲಸ್ ಮರವು, ಬಳ್ಳಿಯು, ಗಿಡ ಮರ ಬಳ್ಳಿಯು. ಕರಿಯು ಪ್ಲಸ್ ತುರಗವು, ರಥವು, ಕರಿತು ರಗರಥ. ರಾಮನು ಪ್ಲಸ್ ಲಕ್ಷ್ಮಣನು, ರಾಮ ಲಕ್ಷ್ಮಣನು. ಹಣ್ಣು ಪ್ಲಸ್ ಕಾಯಿಯು, ಹಣ್ಣು ಕಾಯಿ. ಇವೆಲ್ಲವೂ ಉದಾಹರಣೆಗಳು. ಕ್ರಿಯಾ ಸಮಾಸ.
ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ನಾಮಪದ ಇದ್ದು ಉತ್ತರ ಪದದಲ್ಲಿ ಕ್ರಿಯಾಪದ ಮತ್ತು ಕೃದಂತವಿದ್ದು ಸಮಾಸವಾದರೆ ಅದನ್ನು ಕ್ರಿಯಾ ಸಮಾಸವೆನ್ನುತ್ತೇವೆ. ಉದಾಹರಣೆಗಳು: ತಲೆಯನ್ನು ಪ್ಲಸ್ ಮುಟ್ಟು, ತಲೆಮುಟ್ಟು. ನೀರನ್ನು ಪ್ಲಸ್ ಉಣಿಸು, ನೀರುಣಿಸು. ಕೈಯನ್ನು ಪ್ಲಸ್ ಹಿಡಿ, ಕೈ ಹಿಡಿ. ಕಣ್ಣನ್ನು ಮುಚ್ಚಿ, ಕಣ್ಮುಚ್ಚಿ. ನೀರಿನಲ್ಲಿ ಪ್ಲಸ್ ಮಿಂದು, ನಿರ್ಮಿಂದು. ಇವೆಲ್ಲ ಉದಾಹರಣೆಗಳು. ಕ್ರಿಯಾ ಸಮಾಸದ ಇವೆಲ್ಲವೂ ಉದಾಹರಣೆಗಳು. ಲಾಸ್ಟ್ ಒನ್ ಗಮಕ ಸಮಾಸ. ಪೂರ್ವ ಪದವು ಸರ್ವನಾಮ ಕೃದಾಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದಗಳೊಡನೆ ಕೂಡಿ ಆಗುವ ಸಮಾಸವನ್ನು ಗಮಕ ಸಮಾಸ ಎಂದು ಕರೆಯುತ್ತೇವೆ. ಇವನು ಪ್ಲಸ್ ಮನುಷ್ಯ, ಈ ಮನುಷ್ಯ. ಅದು ಪ್ಲಸ್ ಕಲ್ಲು, ಆ ಕಲ್ಲು. ಇದು ಪ್ಲಸ್ ನಾಯಿ, ಈ ನಾಯಿ. ಅವನು ಪ್ಲಸ್ ಹುಡುಗ, ಆ ಹುಡುಗ. ಇದು ಪ್ಲಸ್ ಕಲ್ಲು, ಈ ಕಲ್ಲು. ಅದು ಪ್ಲಸ್ ಮನೆ, ಆ ಮನೆ. ಉಡುವುದು ದಾರ, ಉಡುದಾರ. ಕಡೆಯುವುದು ಕೋಲು, ಕಡಗೋಲು. ಅರಳುವುದು ಪ್ಲಸ್ ಮಗ್ಗು, ಅರಳು ಮಗ್ಗು. ಮಾಡಿದುದು ಪ್ಲಸ್ ಅಡಿಗೆ, ಮಾಡಿದಡಿಗೆ. ನೇಯ್ದು ಪ್ಲಸ್ ವಸ್ತ್ರ, ನೇಯ್ದ ವಸ್ತ್ರ. ಇವೆಲ್ಲವುಗಳು ಉದಾಹರಣೆಗಳು. ಗಮಕ ಸಮಾಸ ಇವೆಲ್ಲವೂ ಸಮಾಸಗಳು. ಧನ್ಯವಾದಗಳು.